ಸೊ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕರೆತಂದು ಹತ್ಯೆ ಮಾಡಲಾಗಿದೆ ಅನ್ನೋ ಅಪ್ಡೇಟ್ ಈಗ ಸಿಗ್ತಾ ಇರೋದು. ದರ್ಶನ್ ಫ್ಯಾನ್ ಸಂಘಟನೆ ಅಧ್ಯಕ್ಷನಿಗೆ ಫೋನ್ ಕಾಲ್ ಬಂದಿತ್ತು ಅಂತ ಕೂಡ ಚಿತ್ರದುರ್ಗದ ಸಂಘಟನೆ ಅಧ್ಯಕ್ಷನಿಗೆ ಕರೆ ಮಾಡಿ ಮಾಹಿತಿ ನೀಡಲಾಗಿತ್ತು. ಈ ತರ ರೇಣುಕಾ ಸ್ವಾಮಿ ಅಂತ ಒಬ್ಬ ಇದ್ದಾನೆ ಅಂತ ಹೇಳಿ ಬೆಂಗಳೂರಿಗೆ ಆತನನ್ನ ಕರೆತರುವಂತೆ ಸೂಚನೆ ನೀಡಲಾಗಿತ್ತು ಅನ್ನೋ ಮಾಹಿತಿ ಇದೆ. ಸೊ ಬೆಂಗಳೂರಿಗೆ ರೇಣುಕಾ ಸ್ವಾಮಿ ಕರೆತಂದಿದ್ದಂತ ಸಂಘಟನೆ ವಿನಯ್ ಎನ್ನುವವರಿಗೆ ಸೇರಿದಂತ ಶೆಡ್ ನಲ್ಲಿ ಸ್ವಾಮಿಯನ್ನ ಇರಿಸಲಾಗಿತ್ತು. ಅಂದ್ರೆ ಚಿತ್ರದುರ್ಗದಿಂದ ಆತನ್ನ ಕರ್ಕೊಂಡು ಬಂದು ನಂತರ ವಿನಯ್ ಎನ್ನುವ ವ್ಯಕ್ತಿಯ ಶೆಡ್ ಬಳಿ ಇರಿಸಲಾಗಿತ್ತು ಅಂತ ದರ್ಶನ್ ಫ್ಯಾನ್ ಸಂಘಟನೆಯ ಅಧ್ಯಕ್ಷನಿಗೆ ಫೋನ್ ಕಾಲ್ ಮಾಡಿ ಈ ರೀತಿ ಚಿತ್ರದುರ್ಗದಲ್ಲಿ ರೇಣುಕಾ ಸ್ವಾಮಿ ಅನ್ನೋ ಈ ರೀತಿ ಕಮೆಂಟ್ ಮಾಡ್ತಾ ಇದ್ದಾನೆ, ಕೆಟ್ಟದಾಗಿ ಮೆಸೇಜ್ ಮಾಡ್ತಾ ಇದ್ದಾನೆ ಅನ್ನೋ ವಿಚಾರ ಇಲ್ಲ. ಅದಾದ್ಮೇಲೆ ಅಧ್ಯಕ್ಷನಿಗೆ ಆತನನ್ನ ಇಲ್ಲಿಗೆ ಬೆಂಗಳೂರಿಗೆ ಕರ್ಕೊಂಡು ಬರ್ಬೇಕು ಅವನ ಸೂಚನೆಯನ್ನ ನೀಡಲಾಗಿತ್ತು ಅಂತ ಮಾಹಿತಿ ಸಿಗ್ತಾ ಇದೆ. ಸೊ ಕಾಮಾಕ್ಷಿ ಪಾಳ್ಯದಲ್ಲಿ ನಂತರ ರೇಣುಕಾ ಸ್ವಾಮಿಯ ಕೊಲೆ ಆಗಿದೆ. ಸೊ ಈಗ ಇರುವಂತ ವಿಚಾರ ಏನಂತಂದ್ರೆ ಯಾರು ಕೊಲೆ ಮಾಡಿದ್ದಾರೆ ಅವ್ರು ಹೇಳ್ತಿರುವಂಥದ್ದು ನಮಗೆ ದರ್ಶನ್ ಅವರ ಸೂಚನೆ ಮೇರೆಗೆ ನಾವು ಈ ಕೆಲಸವನ್ನ ಮಾಡಿದ್ದೀವಿ ಅಂತ ಅವರು ಪೊಲೀಸರ ಮುಂದೆ ಗಿಲ್ಟಿ ಅಂತ ನಾವು ಒಪ್ಕೊಂಡಿದ್ದಾರೆ ಅಂತ ನಾವು ತಪ್ಪು ಒಪ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ನೀವೀಗ ಫೋಟೋದಲ್ಲಿ ನೋಡ್ತಿರುವಂಥ ವ್ಯಕ್ತಿಯೇ ಕೊಲೆಯಾದಂಥ ರೇಣುಕಾ ಸ್ವಾಮಿ, ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಈಗ ಅರೆಸ್ಟ್ ಮಾಡಲಾಗಿರುವಂಥದ್ದು. ಪವಿತ್ರ ಗೌಡಗೆ ಕೆಟ್ಟದಾಗಿ ಈತ ಮೆಸೇಜ್ ಮಾಡಿದ್ದ ಅನ್ನೋದು ಕೂಡ ಈಗ ಲಭ್ಯವಾಗ್ತಿರುವಂಥ ಮಾಹಿತಿ. ಒಟ್ಟು 10 ಜನರನ್ನ ಈಗ ಬಂಧಿಸಲಾಗಿದೆ. ನಟ ದರ್ಶನ್ ಅವರು ಸೇರಿದ ಹಾಗೆ 10 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ರೇಣುಕಾ ಸ್ವಾಮಿಗೆ ಬಲವಾದ ಆಯುಧದಿಂದ ಶೆಡ್ನಲ್ಲಿ ಹಲ್ಲೆ ಮಾಡಲಾಗಿದೆ. ಬಲವಾದಂಥ ಆಯುಧದಿಂದ ಜೂನ್ 8ರ ರಾತ್ರಿ ಶನಿವಾರ ರಾತ್ರಿ ಸ್ವಾಮಿ ಮೇಲೆ ದಾಳಿ ಮಾಡಲಾಗಿದೆ ಅನ್ನೋ ಅಪ್ಡೇಟ್ ಈಗ ಸಿಗ್ತಾ ಇದೆ. 4 ಜನ ಹಲ್ಲೆ ಮಾಡ್ತಿದ್ದ ವೇಳೆ ನಟ ದರ್ಶನ್ ಅವರು ಕೂಡ ಇದ್ರು ಅನ್ನೋದು ಕೂಡ ಈಗ ಲಭ್ಯವಾಗ್ತಿರುವಂತ ಇನ್ಫಾರ್ಮೇಶನ್. ಜೂನ್ 8ರಂದು ಹಲ್ಲೆ ನಡೆಸಿ ಕೊಲೆ ಮಾಡಿರುವಂತ ಆರೋಪ, ನಟ ದರ್ಶನ್ ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನೋ ಆರೋಪ ಈಗ ಕೇಳಿ ಬರ್ತಾ ಇದೆ. ಕಾಮಾಕ್ಷಿ ಪಾಳ್ಯದ ಮೋರಿಯಲ್ಲಿ ಮೃತದೇಹವನ್ನ ಎಸೆಯಲಾಗಿತ್ತು ಅನ್ನೋದು. ನಮ್ಮ ಕ್ರೈಮ್ ಹೆಡ್ ಕಿರಣ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಕಿರಣ್ ಆಗ್ಲೇ ಹೇಳಿದ ಹಾಗೆ ನಿಜಕ್ಕೂ ಬಹಳ ಶಾಕಿಂಗ್ ವಿಚಾರ ಇದು. ಯಾಕಂದ್ರೆ ಸದ್ಯಕ್ಕೆ ನಟ ಬಹಳ ಬೇಡಿಕೆಯಲ್ಲಿ ಇರುವಂತವರು ದರ್ಶನ್ ಅವರ ಕೆರಿಯರ್ ಕಾಂಟ್ರವರ್ಸಿಯಿಂದ ಎಲ್ಲ ಮುಕ್ತವಾಗಿ ಮುಂದೆ ಸಾಗ್ತಾ ಇದೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಆದ್ರೆ ಈಗ ಬಹಳ ದೊಡ್ಡ ಒಂದು ವಿವಾದ ಅವ್ರನ್ನ ಈಗ ಸುತ್ತಕೊಂಡಿರುವಂಥದ್ದು. ಈ ಕೇಸ್ಗೆ ಸಂಬಂಧಪಟ್ಟ ಈ ಕ್ಷಣಕ್ಕೆ ಏನು ಅಪ್ಡೇಟ್ ಇದೆ ಕಿರಣ್? ಅವಿನಾಶ್, ಈಗಾಗಲೇ ನಾವು ಕಾಮಾಕ್ಷಿ ಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಏನು ಕೇಸ್ ರಿಜಿಸ್ಟರ್ ಆಗಿದೆ ಅಲ್ಲಿ ಒಂದು ಸ್ಥಳದಲ್ಲಿದ್ದೀವಿ. ಮುಖ್ಯವಾಗಿ ಇಲ್ಲಿಗೆ ದರ್ಶನ ಕರ್ಕೊಬರ್ತಾರೆ ಅನ್ನೋದನ್ನ ಈಗಾಗಲೇ ಒಂದಷ್ಟು ಮಾಹಿತಿ ಇದೆ. ಈಗ ಉಳಿದಿರುವಂತೆ ಏನು 9ನೇ ತಾರೀಕು ಪ್ರಕರಣ ರಿಜಿಸ್ಟರ್ ಆಗುತ್ತೆ, ಏನು ರೇಣುಕಾ ಸ್ವಾಮಿನ ಏನೊಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಮಿಡಿಯೇಟ್ ಆಗಿ ನಿನ್ನೆ ಅಷ್ಟೇ 3 ಜನ ಬಂದು ಗಿರಿನಗರದ ಮೂಲದವರು 3 ಜನ ಬಂದು ಸರೆಂಡರ್ ಆಗ್ತಾರೆ. ನಾವೇ ಈ ಒಂದು ಕೊಲೆ ಮಾಡಿದ್ದು ಯಾವುದೋ ಒಂದು ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಇಂದ ನಾವು ಅವನಿಗೂ ನನಗೂ ಒಂದಷ್ಟು ವ್ಯತ್ಯಾಸ ಇತ್ತು, ಹಾಗಾಗಿ ಆ ದುಡ್ಡಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಆತನನ್ನ ಮರ್ಡರ್ ಮಾಡಿದ್ವಿ ಅನ್ನೋ ಒಂದು ವಿಚಾರನ ಹೇಳ್ಕೊತಾರೆ. ಎಲ್ಲೋ ಒಂದ್ ಕಡೆ ಇವರು 3 ಜನನೂ ಕೂಡ ಏನು ಪೊಲೀಸರು ವಿಚಾರಣೆ ಒಳಪಟ್ಟ ತಕ್ಷಣ ಅವ್ರು ಹೇಳ್ತಾ ಇದ್ದಿದ್ದು ಅವನಿಗೂ ಇವನಿಗೂ ಏನ್ ಸಂಬಂಧ, ನಿಮ್ ಫೈನಾನ್ಷಿಯಲಿ ಅಂತದ್ ಏನ್ ಡಿಸ್ಪ್ಯೂಟ್ ಇತ್ತು ಎಲ್ಲವೂ ಕೂಡ ಸುದೀರ್ಘವಾಗಿ ತನಿಖೆ ಮಾಡಿದಾಗ ಪೊಲೀಸರಿಗೆ ಒಂದು ಶಾಕ್ ಆಗುತ್ತೆ. ಇಲ್ಲಿದ್ದಂತ ಅಧಿಕಾರಿಗಳಿಗೆ ಇಮಿಡಿಯೇಟ್ ಆಗಿ ಅವರು DCP ಇರ್ಬೋದು, ಕಮಿಷನರ್ ಇರ್ಬೋದು, ಅಡಿಷನಲ್ ಕಮಿಷನರ್ ಎಲ್ಲರಿಗೂ ಕೂಡ ಗಮನಕ್ಕೆ ತರ್ತಾರೆ. ಯಾಕೆಂದ್ರೆ ಶಾಕಿಂಗ್ ಏನು ಅಂದ್ರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ನೇರವಾಗಿ ಚಿತ್ರನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಇನ್ವಾಲ್ವ್ಮೆಂಟ್ ಇರುವಂತದ್ದು, ಜೊತೆಗೆ ಅವರ ಮುಂದೆನೆ ಈ ಒಂದು ಘಟನೆ ಆಗಿರೋದು. ಅವರ ಮತ್ತೆ ತನ್ನ ಗೆಳತಿ ಪವಿತ್ರ ಗೌಡ ಅವರಿಬ್ರು ಅವರ ಒಂದು ಶೆಡ್ ಏನು ಆರ್ ನಗರದಲ್ಲಿ ಇರುವಂತಹ ಒಂದು ಶೆಡ್ ನಲ್ಲಿ ಆತನನ್ನ ರೇಣುಕಾ ಸ್ವಾಮಿ ಕರ್ಕೊಬಂದು ಆತನಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಹಲ್ಲೆ ಮಾಡಿದ ನಂತರ ಆತ ಅಲ್ಲೇ ಸ್ಥಳದಲ್ಲೇ ಸಾವನ್ನಪ್ತಾರೆ. ನಂತರ ಏನ್ ಮಾಡಬೇಕು ಅಂದಾಗ ಆ ಒಂದು ಬಾಡಿಯನ್ನ ತಗೊಬಂದು ಇಲ್ಲಿರುವಂತಹ ಕಾಮಾಕ್ಷಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಇರುವಂತಹ ಒಂದು ಮೋರಿಗೆ ಬಿಸಾಕ್ಬಿಟ್ಟು ಅಲ್ಲಿಂದ ಎಸ್ಕೇಪ್ ಆಗ್ತಾರೆ. ಏನು ಸರೆಂಡರ್ ಆಗಿರ್ತಾರೆ, ಏನು ಗಿರಿನಗರದಿಂದ ಬಂದಂತ ಒಂದು 3 ಜನ ಹುಡುಗರು ಬಂದು ಸರೆಂಡರ್ ಆದ್ರು. ಫೈನಾನ್ಷಿಯಲ್ ಮ್ಯಾಟರ್ ಅಂತ ಎಲ್ಲೋ ಒಂದ್ ಕಡೆ ಪೊಲೀಸರಿಗೆ ಸಾಕಷ್ಟು ಡೌಟ್ಗಳು ಬರುತ್ತೆ. ಯಾಕೆಂದ್ರೆ ಇದು ಅವರು ಹೇಳೋದಕ್ಕೂ ಅಲ್ಲಿಗೆ ಇರುವಂತದ್ದು ರೇಣುಕಾ ಸ್ವಾಮಿ ಹೆಂಗೆ ಎಷ್ಟು ಫೈನಾನ್ಷಿಯಲ್ ಡಿಸ್ಪ್ಯೂಟ್ ಆದ್ರೆ ಏನು ಕೊಲೆ ಮಾಡೋಂಗೆ ಫಸ್ಟ್, ಯಾಕೆಂದ್ರೆ ಅನ್ನೋನ್ ಬಾಡಿ ಆಗಿರುತ್ತೆ. ಸಿಕ್ತಾಗ ಪೊಲೀಸರಿಗೆ ಸಿಕ್ತಾಗ ನಂತರ ಬಾಡಿನ ಕಂಪ್ಲೀಟ್ ಆಗಿ ಎಕ್ಸಾಮ್ ಮಾಡಿದಾಗ ಇದು ಬೇರೆ ಕಡೆ ಎಲ್ಲೋ ಕೊಲೆ ಮಾಡಿ ಇಲ್ಲಿ ಬಂದು ಬಾಡಿನ ಬಿಸಾಕಿದ್ದಾರೆ, ಕೊಲೆ ಆಗಿರುವಂತದ್ದು ಗೊತ್ತಾಗುತ್ತೆ. ನಂತರ ಆತ ಕೊಲೆ ಆದಂತ ವ್ಯಕ್ತಿನ ಒಂದು ಕಂಪ್ಲೀಟ್ ಆಗಿ ಆತನ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡು ನಂತರ ಆತನ ಇನ್ವೆಸ್ಟಿಗೇಟ್ ಮಾಡಿದಾಗ 2-3 ಜನ ಏನು ಅವರು ಸರೆಂಡರ್ ಆಗಿದ್ರು ಅವರ ವಿಚಾರಣೆಯಲ್ಲಿ ಸಾಕಷ್ಟು ಗೊಂದಲದ ಹೇಳಿಕೆ ಒಬ್ಬೊಬ್ಬ ಒಂದೊಂದರ ಮಾತಾಡಿದಾಗ ಆಗ ಅಂತಿಮವಾಗಿ ನಿಜ ಏನು ಅನ್ನೋದನ್ನ ಬಹಿರಂಗ ಪಡ್ತಾರೆ. ಅವರು ಹೇಳುವಂತದ್ದು ದರ್ಶನ್ ಏನ್ ಈ ಒಂದು ರೇಣುಕಾ ಸ್ವಾಮಿ ಕಳೆದ ಕೆಲ ತಿಂಗಳುಗಳಿಂದ ಏನ್ ಪವಿತ್ರ ಗೌಡ ಪೋಸ್ಟ್ ಮಾಡ್ತಾ ಇದೆ, ಇನ್ಸ್ಟಾಗ್ರಾಮ್ ಅಲ್ಲಿ ಏನ್ ಪೋಸ್ಟ್
ಪೋಸ್ಟ್ ಮಾಡ್ತಾ ಇದ್ದ, ಆ ಪೋಸ್ಟ್ಗೆ ಸಾಕಷ್ಟು ಕೆಟ್ಟದಾಗಿ ಕಾಮೆಂಟ್ ಮಾಡ್ತಾ ಇದ್ದ ಅಂತ. ಯಾಕೆಂದ್ರೆ ಅವರು ಆಕೆನೇ ಇದಕ್ಕೆ ಸಂಬಂಧಪಟ್ಟಂತೆ ನೇರವಾಗಿ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು. ಆದ್ರೆ ಕಂಪ್ಲೇಂಟ್ ಏನು ಕೊಟ್ಟಿಲ್ಲ ಗೊತ್ತಿಲ್ಲ. ಆತನನ್ನ ನೇರವಾಗಿ ಆತನ ಕರ್ಸ್ಕೊಂಡು ಆತನನ್ನ ಹೊಡೆದು ಆತನನ್ನ ಕೊಲೆ ಮಾಡಿ ನಂತರ ಬಾಡಿಯನ್ನ ಡಿಸ್ಪೋಸ್ ಮಾಡಿರ್ತಾರೆ. ಈಗ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ಚಿತ್ರನಟ ದರ್ಶನ್ ಅವರು ಇರುವಂತದ್ದು ಈಗ ಕಂಡು ಬಂದಿದೆ. ಈಗ ಸಂಬಂಧಪಟ್ಟ ಆತನ ಮೈಸೂರಲ್ಲಿ ಅವನ ಫಾರ್ಮ್ ಹೌಸ್ ಅಲ್ಲಿ ಅರೆಸ್ಟ್ ಮಾಡಿ ಈಗ ಬೆಂಗಳೂರಿಗೆ ಈ ಕಡೆ ಕರ್ಕೊ ಬರ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆ ಒಂದು ಪ್ರಕರಣದಲ್ಲಿ ಅಂತ ಈಗ ಒಂದಷ್ಟು ಮುಗಿದೆ. ಆದ್ರೆ ಆತನನ್ನ ಇದೇ ಒಂದು ಸ್ಟೇಷನ್ ಕರ್ಕೊ ಬರ್ತಾರೋ ಅಥವಾ ಬೇರೆ ಅಂದ್ರೆ ಈಗ ಇರುವಂತದ್ದು ಬೆಂಗಳೂರಿನ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗೆ ಯಾವ್ದಾರ ಒಂದು ಸ್ಟೇಷನ್ಗೆ ಹೋಗಿ ಆತನ ವಿಚಾರಣೆ ಮಾಡಿ ಕಿರಣ್ ಹಾಗೆ ಸಂಪರ್ಕದಲ್ಲಿ ಅಪ್ಡೇಟ್ ಅನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋಗೋಣ. ಈಗಾಗಲೇ ನಾವು ಲೈವ್ ಅಪ್ಡೇಟ್ ಅನ್ನ ನೀಡ್ತಾ ಇದ್ವಿ ಏನೇನು ಆಗ್ತಾ ಇದೆ ಅಂತ. ಪವಿತ್ರ ಗೌಡಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅನ್ನೋ ರೀತಿ, ಜೊತೆಗೆ ಈತ ಎಲ್ಲಿದ್ದ, ಆತನ ಕರ್ಕೊಂಡು ಬಂದಿದ್ದು ಹೇಗೆ,